ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಪಶುಪತಿ ರಾಗಿಣಿನ ಹುಡ್ಕೊಂಡು ಬರ್ತಾ ಇರಬೇಕಾದ್ರೆ ರಾಧಿಕಾ ಯಾಕೆ ಪಶುವಣ್ಣ ಏನಾಯ್ತು ಅಂತ ಕೇಳ್ತಿರ್ಬೇಕಾದ್ರೆ, ಏನಾಯ್ತು ಅಂತ ಕೇಳ್ತಿದೆಯಲ್ಲ ರಾಧಿಕಾ ತಂಗಿ, ನನ್ನ ಮಗಳೆಲ್ಲೋ ಕಾಣಿಸ್ತಿಲ್ಲ ಅಂತ ಅಂದಾಗ, ಅಷ್ಟೇ ತಾನೇ ಬಾಯ್ಲಿ ಅಂತ ಅಂದ್ಬಿಟ್ಟು ಡೋರ್ ಓಪನ್ ಮಾಡಿದಾಗ ರೂಮಿಂದ ರಾಗಿಣಿ ಕೋಪ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಏನು ಮಗಳೇ ಇಲ್ಲಿಗೆ ಹೆಂಗೆ ಬಂದೆ ಅಂತ ಪಶುಪತಿ ಕೇಳ್ತಿರ್ಬೇಕಾದ್ರೆ, ನನ್ನನ್ನೇನು ಕೇಳ್ತೀರಾ, ನಿಮ್ಮ ತಂಗಿ ಕೇಳಿ ಅಂತ ಬೈತಾ ಇರ್ತಾಳೆ. ಏನು ಹೇಳ್ತಿದ್ಯಮ್ಮ, ಏನಾಯ್ತು ಅಂತ ಅನ್ಬೇಕಾದ್ರೆ, ಇಲ್ಲಿ ಕೂಡಕ್ಕೆ ಹೋಗಿದ್ದರು ಬೇರೆ ಯಾರು ಅಲ್ಲಪ್ಪ ನಿನ್ನ ತಂಗಿ ಅಂತ ಅಂದಾಗ ಅವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಏನಾಗಿದೆ ನಿನಗೆ, ಈ ರೀತಿ ಮಾಡಿದೆಯಲ್ಲ ರಾಧಿಕಾ ತಂಗಿ ಅಂತ ಕೇಳ್ತಿರ್ಬೇಕಾದ್ರೆ, ಏನು ಬೇಕಾದರೂ ಬೈರಿ, ಆದರೆ ನನ್ನ ಕೆಲಸ ನಾನು ಮಾಡಿದ್ದೀನಿ ಅಷ್ಟೇ. ನಿಮಗೊಂದು ವಿಷಯ ಗೊತ್ತಾ, ನಿಜವಾಗ್ಲೂ ಸ್ವಾತಿ ಮತ್ತು ಈ ಕಡೆ ವಂಶಿ ಇಬ್ಬರು ಮದುವೆ ಆಗಿಲ್ಲ, ಅವಳೇ ತಾಳಿ ಕೊಟ್ಕೊಂಡಿದ್ಲು ಅಂತ ಅಂದಾಗ ಈ ಕಡೆ ರಾಗಿಣುವು ಹಾಗೆ ಪಶುಪತಿಗೆ ಶಾಕ್ ಆಗ್ತಿರುತ್ತೆ. ಏನು ನಾಟಕ ಮಾಡ್ತಿದ್ಯಾ ಅಂತ ಅಂದಾಗ, ನಾನು ಯಾಕೆ ನಾಟಕ ಮಾಡಲಿ, ನಿಜನೇ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಅವರಿಬ್ಬರು ಗಂಡ ಹೆಂಡ್ತಿ ಅಲ್ಲ, ಈ ಕಡೆ ಸ್ವಾತಿನೇ ತಾಳಿ ಕಟ್ಕೊಂಡಿದ್ಲಂತೆ. ಆ ವಿಷಯ ನನಗೆ ಗೊತ್ತಾಯಿತು. ನೀನೆಲ್ಲಿ ಮದುವೆ ನಿಲ್ಲಿಸ್ತೀಯ ಅಂತ ನಾನು ಈ ಕೆಲಸ ಮಾಡಿದೆ. ಏಕೆಂತ ಅಂದರೆ ಸ್ವಾತಿಗೆ ಮದುವೆ ಆಗಿಲ್ಲ ಅಂತ ಅಂದರೆ ನನ್ನ ಮಗ ಸ್ವಾತಿಗೆ ಇನ್ನೂ ಹತ್ರ ಆಗ್ತಾನೆ. ಅವನು ಹತ್ರ ಆಗೋದು ನನಗಿಷ್ಟ ಇರಲಿಲ್ಲ, ಅದಕ್ಕೆ ನಾನು ಈ ಕೆಲಸ ಮಾಡಿದೆ. ಹಾಗೆ ನೀನು ನನ್ನನ್ನು ಕ್ಷಮಿಸಿದ್ರು ಅಷ್ಟೇ, ಕ್ಷಮಿಸ್ತಲೇ ಇದ್ದರೂ ಅಷ್ಟೇ, ನನಗೇನು ಬೇಕೋ ಅದನ್ನು ಮಾಡಿದ್ದೀನಿ ಅಂತ ಅಂದಾಗ, ವಿಷಯ ಗೊತ್ತಿದ್ದು ಸಹ ಮುಚ್ಚಿಟ್ಬಿಟ್ಟೆ ರಾಧ ತಂಗಿ ಅಂತ ಅಂದಾಗ, ಇಲ್ಲಿ ನಾನು ನಂಬಿಕೆ ಪ್ರಶ್ನೆ ಮಾತಾಡ್ತಾ ಇಲ್ಲ, ನನಗೇನು ಅನ್ನಿಸ್ತು ಅದನ್ನು ನಾನು ಮಾಡಿದ್ದೀನಿ ಅಂತ ಹೇಳಿ ಅಲ್ಲಿಂದ ರಾಧಿಕಾ ಹೊರಟೋಗ್ತಾಳೆ. ಹಾಗೆ ಇನ್ನೊಂದು ಕಡೆ ನಿತಿನ್ನು ಸ್ವಾತಿ ಮದುವೆ ಐತಲ್ಲ ಅಂತ ಕಣ್ಣೀರು ಹಾಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಕುಮಾರ ಬರ್ತಾನೆ. ಕುಮಾರ ಹೇಳ್ತಾ ಇರ್ತಾನೆ, ಏನೂ ಆಗಿದೆ ನಿನಗೆ, ಈ ರೀತಿ ನಿಂತಿದೆಯಲ್ಲ, ಯಾಕೋ ಅವಾಗಿಂದ ಅಲ್ಲಿ ಸೋಫಾ ಸೆಟ್ ತಗೊಬರ್ತಿರೋರು ದಾರಿ ಬಿಡು ಅಂತಿದ್ರೆ ಹಾಗೆ ನಿಂತಿದೆಯಲ್ವ ಅಂತ ಅನ್ಬೇಕಾದ್ರೆ, ಇರೋ ಬರೋ ದಾರಿನೆಲ್ಲ ನಾನು ಬಿಟ್ಕೊಟ್ಟಿದ್ದೀನಿ, ಇನ್ಯಾವ ದಾರಿ ಇಲ್ಲ, ಎಲ್ಲ ಮುಚ್ಚೋಗಿದೆ ಕಣೋ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅವ್ರು ಅಜ್ಜಿ ತಾತ ಬರ್ತಾ ಇರ್ತಾರೆ. ಅಜ್ಜಿ ತಾತ ಬರ್ತಾ ಇದ್ದಾರೆ ಕಣ್ಣೀರು ಒರೆಸ್ಕೊಳ್ಳೋ ಅಂತ. ಕುಮಾರ ಕಣ್ಣೀರು ಒರೆಸ್ತಿರ್ಬೇಕಾದ್ರೆ ಅಜ್ಜಿ ಬಂದು ಹೇಳ್ತಾ ಇರ್ತಾರೆ, ನಿತಿನ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಕಣೋ, ನಿನ್ನ ಮನೆಗೆ ಬಂದಿರೋ ಕಾಲ್ಗುಣ ಅಷ್ಟು ಚೆನ್ನಾಗಿದೆ. ಒಂದು ಕೇಳಬೇಕು ಅಂತಂದರೆ ಸ್ವಾತಿ ಮತ್ತು ವಂಶಿ ಮದುವೆ ಆಗೋಕ್ಕೆ ನೀನೇ ಕಣೋ ಕಾರಣ ಅಂತ ತುಂಬ ಖುಷಿಯಿಂದ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾರೆ, ಈ ವಯಸ್ಸಿನಲ್ಲಿ ನಮಗೆ ಇದನ್ನೆಲ್ಲವ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಕೈಲಿ ಆಗ್ತಾ ಇಲ್ಲ ಕಣೋ, ಇದನ್ನೆಲ್ಲ ಅಚ್ಚುಕಟ್ಟಾಗಿ ನೀನು ನಿಭಾಯಿಸ್ಬೇಕು. ಹಾಗೆ ಸ್ವಾತಿ ಮನೆ ಕಡೆಯವರಿಗೆ ಏನೂ ಬೇಜಾರಾಗಬಾರ್ದು, ಆ ರೀತಿ ನೋಡ್ಕೊಂಡು ಅಂತ ಹೇಳ್ಬಿಟ್ಟು ಅಜ್ಜಿ ತಾತ ಹೋಗ್ತಾ ಇದ್ರೆ ಈ ಕಡೆ ನಿತಿನು ಕಣ್ಣೀರು ಹಾಕ್ತಾ ಇದ್ದಾನೆ. ಕೇಳ್ಕೊಂಡೇನು, ಸ್ವಾತಿಯರು ನನ್ನ ಜೀವನದಲ್ಲಿ ಬಂದಮೇಲೆ ನನ್ನ ಜೀವನ ಬದಲಾಯಿತು, ಖುಷಿ ಆಯಿತು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅಜ್ಜಿ ನೋಡಿದರೆ ನಿನ್ನ ಕಾಲ್ಗುಣದಿಂದ ಸ್ವಾತಿ ವಂಶಿನ ಮದುವೆ ಆದರು ಅಂತ ಹೇಳ್ತಿದ್ದಾರಲ್ಲೋ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಲೋ ನಿತಿ, ನಿಂದು ಮತ್ತು ಸ್ವಾತಿ ಮಧ್ಯದಲ್ಲಿ ನಾನು ಈ ರೀತಿಯಿಂದ ಖುಷಿಯಿಂದ ಈಗೆಲ್ಲ ನಾನು ಕೆಲಸ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಮಗ. ಯಾಕೋ ಆ ದೇವರು ನಿನ್ನಂಥ ಒಳ್ಳೆಯವ್ರಿಗೆ ಇಂಥ ಕಷ್ಟ ಕೊಡ್ತಾನೆ ಅಂತ ಅಂದಾಗ, ಏನಿಲ್ಲ ಬಿಡು ಮಗ, ಪರವಾಗಿಲ್ಲ ಬಾ, ಕೆಲಸ ಇದೆ ನೋಡೋಕೆ ಹೋಗೋಣ ಅಂತ ಈ ಕಡೆ ನಿತಿನ್ ಹೇಳ್ತಾ ಇದ್ದರೆ, ಈ ಕಡೆ ಕುಮಾರ್ ಅವ್ರನ್ನ ನಾಕ್ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ. ಇನ್ನೊಂದು ಕಡೆ ರಿಸೆಪ್ಷನ್ಗೆ ಎಲ್ಲರೂ ಸಹ ಕೂತ್ಕೊಂಡಿರ್ಬೇಕಾದ್ರೆ, ಇದೇನಿದು ಸ್ವಾತಿ ಮತ್ತು ವಂಶಿ ಇಬ್ಬರು ಬಂದಿಲ್ಲ ಅಂತ ಎಲ್ಲರೂ ನೋಡ್ತಾ ಇರಬೇಕಾದ್ರೆ, ಈ ಕಡೆ ಪ್ರೀತಿ ಹೇಳ್ತಾ ಇರ್ತಾಳೆ, ಅಜ್ಜಿ ಸ್ವಾತಿನೂ ಹಾಗೆ ವಂಶಿ ಭಾವನು ಯಾವಾಗ ಬರ್ತಾರೆ, ನಾನು ಅವಳು ಹೇಗೆ ರೆಡಿ ಆಗಿದ್ದಾಳೆ ಅಂತ ನೋಡಬೇಕು ಅಂತ ಅಂದಾಗ, ಇನ್ನೇನು ಬರ್ತಾ ಇರ್ತಾಳೆ ನೋಡು ಪ್ರೀತಿ ಅಂತ ಅನ್ನೋ ಅಷ್ಟೊತ್ತಿಗೆ ಅವರಿಬ್ಬರು ಬಂದೇ ಬಿಡ್ತಾರೆ. ಹಾಗೆ ಇಬ್ಬರು ಸಹ ರಿಸೆಪ್ಷನ್ಗೆ ತುಂಬ ಗ್ರ್ಯಾಂಡಾಗಿ ರೆಡಿಯಾಗಿ ಬಂದಿದ್ದು ನೋಡಿ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಅಜ್ಜಿ ತಾತ ಹೇಳ್ತಾ ಇರ್ತಾರೆ, ನೋಡು ಭಾವನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಇಬ್ಬರು, ಒಳ್ಳೆ ರಾಮ ಸೀತೆ ಥರ ಇದ್ದಾರೆ, ನನ್ನ ದೃಷ್ಟಿನೇ ಬೀಳುತ್ತೆ, ಮುದ್ದಾಗಿ ಕಾಣ್ತಿದ್ದಾರಲ್ವಾ ಅಂತ ಅಂದಾಗ, ಹ್ಞೂ ಅಂತ ಭಾವನೆ ಅಜ್ಜಿ ಹೇಳಿ ತುಂಬ ಖುಷಿ ಪಡ್ತಿರ್ಬೇಕಾದ್ರೆ ಈ ಕಡೆ ಸ್ವಾತಿ ಮನೆಯವ್ರಿಗೂ ಸಹ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಈ ಕಡೆ ಫೋಟೋಗ್ರಾಫರ್ ಹೇಳ್ತಾ ಇರ್ತಾನೆ, ಫೋಸ್ ಕೊಡಿ ಸರ್ ಅಂತ ಅಂದಾಗ ಡಿಫ್ರೆಂಟ್ ಫೋಸ್ ಕಟ್ಕೊಂಡು ಇಬ್ಬರು ಸಹ ಫೋಟೋ ತೆಗೆಸ್ಕೊತಿರ್ಬೇಕಾದ್ರೆ ಬಂದಿರೋ ಗೆಸ್ಟೆಲ್ಲ ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಹೋಗ್ತಾ ಇರ್ತಾರೆ. ಹಾಗೆ ವಂಶಿ ಹೇಳ್ತಾ ಇರ್ತಾರೆ, ಸ್ವಲ್ಪ ನಗಾಡು, ಯಾಕೆ ಹಿಂಗೆ ಈ ರೀತಿ ಇದೆಯಾ, ರಿಸೆಪ್ಷನ್ ಫೇಕ್ ಅಂತ ಅಂದಮೇಲೆ ನಗಬೇಕಲ್ವಾ, ಯಾಕೆ ಹಿಂಗಿದೆಯಾ ಅಂತ ಅನ್ಬೇಕಾದ್ರೆ, ನಾವೇನೋ ಅಂದ್ಕೊಂಡಿದ್ವಿ, ಸ್ವಲ್ಪನಾದರೂ ಸೀರಿಯಸ್ನೆಸ್ ಅನ್ನೋದು ನಿಮಗೆ ಇಲ್ವಾ, ನಿಜವಾಗ್ಲೂ ಇಲ್ಲಿ ಮದುವೆನೇ ಆಯಿತು, ನೀವು ನನಗೆ ತಾಳಿ ಕಟ್ಬಿಟ್ರಿ ಅಂತ ಅಂದಾಗ, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋತೀಯ, 2 ತಿಂಗಳು ಅಷ್ಟೇ ತಾನೇ, 2 ತಿಂಗಳಾದಮೇಲೆ ಈ ತಾಳಿನ ಹುಷಾರಾಗಿ ವಾಪಸ್ ಕೊಟ್ಬಿಡು, ನಿನಗೇನಾದರೂ ಪರವಾಗಿಲ್ಲ, ತಾಳಿ ಮಾತ್ರ ಹುಷಾರು ಅಂತ ವಂಶಿ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪದ್ಮ ಸ್ವಾತಿನ ಅಬ್ಸರ್ವ್ ಮಾಡಿ ತನ್ನ ಅತ್ತೆ ಹತ್ರ ಹೇಳ್ತಾ ಇರ್ತಾಳೆ, ಅತ್ತೆ ಸ್ವಾತಿ ಯಾಕೆ ಇಷ್ಟು ಡಲ್ ಆಗಿದ್ದಾಳೆ, ತುಂಬ ಬೇಜಾರಾಗಿದ್ದಾಳಲ್ಲ, ಪಶುಪತಿ ನಮಗೆ ಎದುರಿಸ್ದಂಗೆ ಅವಳಿಗೆ ಏನಾದರೂ ಎದುರಿಸಿದ್ದೇನೆ ಅಂತ ಅಂದಾಗ, ಸುಮ್ಮನೆ ಪದ್ಮ, ಎಲ್ಲದಕ್ಕೂ ನೀನು ಎದುರ್ಕೋತಿಯಲ್ಲ, ಅವಳು ಬೆಳಗಿಂದ ಪೂಜೆ ಪುನಸ್ಕಾರ ಅಂತ ಮಾಡಿದಳು ಕಣೆ, ಅದಕ್ಕೆ ಸುಸ್ತಾಗಿದ್ದಾಳೆ ಬಿಡು ಅಂತ ಅಂದಾಗ, ಇಲ್ಲ ಅತ್ತೆ, ಯಾಕೋ ನನಗೆ ತುಂಬ ಭಯ ಆಗ್ತಿದೆ ಅಂತ ಪದ್ಮ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮೇಘ ತನ್ಪಾಡಿತಾನೆ ಎದ್ದೋಗ್ತಿರ್ಬೇಕಾದ್ರೆ ಅಲ್ಲಿ ನಿತಿನ್ ನೋಡ್ತಾಳೆ. ನಿತಿನ್ ನೋಡಿ ತುಂಬ ಬೇಜಾರಿಂದ ಹತ್ರ ಬಂದು ಕೂತ್ಕೊಂಡು, ಯಾಕೆ ತಿಂತಿರೋರೆ ಈ ಥರ ಡಲ್ ಆಗಿದ್ದೀರಾ, ನಿಮಗೆ ಎಷ್ಟು ಬೇಜಾರಾಗಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ದಯವಿಟ್ಟು ಆಗಿದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ಮೂವ್ ಆನ್ ಆಗೋದನ್ನು ಕಲ್ತ್ಕೊಳ್ಳಿ ಅಂತ ಅಂದಾಗ, ಯಾಕೆ ಈ ರೀತಿ ಹೇಳ್ತಿದ್ದೀರಾ, ಪ್ರಪಂಚದಲ್ಲಿ ಯಾವ ಹುಡುಗ ತಾನೇ ಈ ರೀತಿ ಮೂವ್ ಆನ್ ಆಗ್ತಾನೆ, ಇಷ್ಟು ಬೇಗ ತನ್ನ ಪ್ರೀತಿನ ಯಾರು ಬಿಟ್ಕೊಡಲ್ಲ ಕಣ್ರಿ ಅಂತ ನಿತಿನ್ ಬೇಜಾರಿಂದ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಮೇಘನು ಸಹ ಹೇಳ್ತಾ ಇರ್ತಾಳೆ,
ಹೌದು, ನನಗೆ ಪ್ರೀತಿ ಮಾಡಿದವ್ರು ಸಿಗಲಿಲ್ಲ ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಅಂತ ನನಗೆ ತುಂಬ ನೋವಾಗುತ್ತೆ. ನನಗಾಗಿ ತುಂಬ ಬೇಜಾರು ಇದೆ. ಆದರೆ ಏನು ಮಾಡೋದು, ಆ ದೇವ್ರ ಆಟದ ಮುಂದೆ ನಮ್ಮದೇನೂ ಅಲ್ಲ ಅಂತ ಅನ್ಬೇಕಾದ್ರೆ ಏನು ಅಂತೂ ಇಂತೂ ಸ್ವಾತಿ ಅವರಿಗೆ ಒಂದೊಳ್ಳೆ ಬದುಕು ಸಿಗ್ತಲ್ಲ ಅದೇ ನನಗೆ ಖುಷಿ ಅಂತ ನಿತಿನ್ ಹೇಳ್ತಾ ಇರ್ತಾನೆ. ಹಾಗೆ ಹೋಗ್ತಾ ಹೋಗ್ತಾ ಎಲ್ಲರ ಮನಸ್ಸು ತಿಳಿಯಾಗುತ್ತೇನೋ ಅಂತ ಅನ್ನೋ ಅಷ್ಟೊತ್ತಿಗೆ ಈ ಕಡೆ ರಾಧಿಕಾ ಬರ್ತಾಳೆ. ರಾಧಿಕಾನ ನೋಡಿ ಈ ಕಡೆ ಬೇಗ ಎದ್ದು ನಿಂತ್ಕೊಳ್ಬೇಕಾದ್ರೆ ಕೂತ್ಕೋ, ಪರವಾಗಿಲ್ಲ, ಕೂತ್ಕೋ ಅಂತ ಬಂದು ಅವ್ರ ಪಕ್ಕ ಇವಳು ಸಹ ಹಾಗೆ ರಾಧಿಕಾ ಕೂತ್ಕೊಂಡು ಹೇಳ್ತಾ ಇರ್ತಾಳೆ. ಸ್ವಾತಿಯಾಗಿ ಎಲ್ಲನೂ ಮರೆತುಬಿಟ್ಟು ಜೀವನದಲ್ಲಿ ಮೂವ್ ಆನ್ ಆಗ್ತಿದ್ದಳು. ಅದೇ ರೀತಿ ನೀವಿಬ್ಬರು ಸಹ ಮೂವ್ ಆನ್ ಆಗಲೇಬೇಕು. ನಿತಿನ್ ನೀನು ಅಷ್ಟೇ, ಹಾಗೆ ಸ್ವಾತಿ ಮನೆಯವರು ಸಹ ಮೂವ್ ಆನ್ ಆಗಲೇಬೇಕು. ಯಾಕೆ ಅಂತಂದರೆ ಇವಾಗ ಸ್ವಾತಿ ನಿನಗೆ ಹತ್ತಿಗೆ ಕಣೋ ಅಂತ ಅಂದಾಗ ನಿತಿನ್ಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ವಾಯ್ಸ್ ಸರ್ಪ್ರೈಸ್, ಯಾಕಂಗೆ ರೀತಿ ನೋಡ್ತಾ ಇದೆಯಾ, ನಾನು ಹೇಳ್ತಾ ಇರೋದು ನಿಜ ತಾನೇ, ವಂಶಿ ನಿನಗೆ ಅಣ್ಣ ಆದಮೇಲೆ ಈ ಕಡೆ ಸ್ವಾತಿ ಅದಕ್ಕೆ ತಾನೇ, ಇದೆಲ್ಲ ಸ್ವಾತಿ ಮನೆಯವ್ರಿಗೆ ಗೊತ್ತಾಗಲಿ ಅಂತ ಹೇಳಿದೆ ಅಂತ ಅಂದಾಗ ಏನು ಮಾತಾಡಿದೆ ತನ್ನ ಪಾಡಿಗೆ ತಾನ ಮೇಘ ಎದ್ದೋಗ್ತಿರ್ಬೇಕಾದ್ರೆ ಈ ಕಡೆ ನಿತಿನ್ ಸಹ ತುಂಬ ಬೇಜಾರಾಗಿ ಕೂತ್ಕೋತಾನೆ. ತನ್ನ ಮನಸ್ಸಲ್ಲೇ ರಾಧಿಕಾ ಯೋಚನೆ ಮಾಡ್ತಾ ಇರ್ತಾಳೆ. ಅಂತೂ ಇಂತೂ ಸ್ವಾತಿ ಕೊರಳಿಗೆ ವಂಶಿ ತಾಳಿ ಕಟ್ಬಿಟ್ಟ, ಇನ್ಮೇಲೆ ಪರ್ಮನೆಂಟಾಗಿ ಹಿಂಗೆ ಲೈಫಲ್ಲಿ ಅವಳು ಬರ್ತಿದ್ರೆ ಅಷ್ಟೇ ಸಾಕು, ಅಷ್ಟು ದೊಡ್ಡ ಉಪಕಾರ ಮಾಡಿಬಿಟ್ಟ ನನಗೆ ವಂಶಿ ಅಂತ ಖುಷಿಯಿಂದ ಜ್ಯೂಸ್ ಕುಡಿತಿರ್ಬೇಕಾದ್ರೆ ನಿತಿನ್ ತುಂಬ ಬೇಜಾರಿಂದ ಎದ್ದೋಗ್ತಾ ಇರ್ತಾನೆ. ಹಾಗೆ ನಿಂತ ಕಡೆ ಅಜ್ಜಿ ನಿತಿನ ನೋಡಿ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೋತಾ ಇರ್ತಾರೆ. ಎಲ್ಲವೂ ಸರಿಯಾಗಿದ್ದರೆ ಸ್ವಾತಿ ಪಕ್ಕ ನಿತಿನ್ ನಿಂತ್ಕೋಬೇಕಿತ್ತು. ನಿಜವಾಗ್ಲೂ ಯಾರೋ ಆಟಕ್ಕೆ ಯಾರೋ ಬಲಿಯಾದ್ರು ನಾನಾಗೆ ನಮ್ಮ ಸ್ವಾತಿ ನಿತಿನ್ ಪ್ರೀತಿ ಬಲಿಯಾಗ್ಬಿಡ್ತಲ್ಲ ದೇವ್ರೆ, ಅವನು ಇದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡ್ಕೊಂಡಿದ್ದಾನೆ ಅಂತ ಅಜ್ಜಿ ಕೊರಗ್ತಾ ಇರ್ತಾಳೆ. ಹಾಗೆ ಒಂದು ವೇಳೆ ಸ್ವಾತಿ ಮತ್ತು ನಿತಿನ್ ನಿಂತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡು ಅವಳು ಸಹ ಕಣ್ಣೀರಾಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಜ್ಯೂಸ್ ಕುಡಿತಾ ಇರೋ ರಾಧಿಕಾ ರಾಗಿಣಿ ಬಾಯ್ಲಿ ಅಂತ ಕರೆದ್ಬಿಟ್ಟು ನಿಮ್ಮ ಅಪ್ಪ ಎಲ್ಲಿ ಅಂತ ಅಂದಾಗ ನನಗೆ ಗೊತ್ತಿಲ್ಲ, ತುಂಬ ಬೇಜಾರಾಗಿದೆ ಅವರಿಗೆ, ಅದಕ್ಕೆ ಇಲ್ಲೆಲ್ಲೋ ಹೋಗಿದ್ದಾರೆ, ಬರ್ಬೋದು ಬಿಡಿ ಅಂತ ಅಂದಾಗ ಬೇಜಾರಾಗಿ ಏನೋ ಹಾಗೆ ನಿಂತ್ಕೊಂಡು ಬಂದರೆ ಒಳ್ಳೇದು, ಅದನ್ನು ಬಿಟ್ಬಿಟ್ಟು ಇನ್ನೇನೋ ಮಾಡಬೇಕು ಅಂತ ಹೋದರೆ ಏನೇನೋ ಆಗುತ್ತೆ ಕಣೆ ಅಂತ ರಾಧಿಕಾ ಹೇಳ್ತಾ ಇರ್ತಾಳೆ. ಹಾಗೆ ಪಶುವಣ್ಣ ನಾನು ಕಾಲು ಪಿಕ್ ಮಾಡ್ತಿಲ್ಲ, ನೀನು ಮಾಡು ಅಂತ ಅನ್ಬೇಕಾದ್ರೆ ಸುಮ್ಮನೆ ಇರಿ ಅತ್ತೆ ಬರ್ತಾರೆ ಅಂತ ಹೇಳೋ ಅಷ್ಟೊತ್ತಿಗೆ ಪಶುಪತಿ ಬಂದೇ ಬಿಡ್ತಾನೆ. ಅಣ್ಣ ಎಲ್ಲಿಗೆ ಹೋಗಿದ್ದೆ ಅಂತ ಅನ್ಬೇಕಾದ್ರೆ ಗಿಫ್ಟ್ನ ತೋರಿಸ್ತಾ ಇರ್ತಾನೆ. ಇದೇನಿದು ಗಿಫ್ಟ್ ತೊಗೊಬಂದಿದ್ದೀಯಾ ಅಂತ ರಾಧಿಕಾ ಕೇಳ್ತಿರ್ಬೇಕಾದ್ರೆ ನೀನೇನೋ ತುಂಬ ಖುಷಿಯಿಂದ ಸ್ವಾತಿಗೂ ವಂಶಿಗೂ ಮದುವೆ ಮಾಡಿದೆ, ಅದೇ ರೀತಿ ಖುಷಿಯಿಂದ ನಾನು ಅವರಿಗೆ ಗಿಫ್ಟ್ ತರಕ್ಕೆ ಹೋದೆ ಅಂತ ಹೇಳ್ತಿರ್ಬೇಕಾದ್ರೆ ರಾಗಿಣಿ ಅದೇನಪ್ಪ ನೋಡ್ತೀನಿ ಅಂತ ಕೇಳ್ತಾ ಇರ್ತಾಳೆ. ಸುಮ್ಮನೆ ಇರು, ಸ್ವಲ್ಪ ಹೊತ್ತಲ್ಲಿ ನಿನಗೆ ಗೊತ್ತಾಗುತ್ತೆ ಗಿಫ್ಟ್ ಎಂಥದ್ದು ಅಂತ ಹೇಳ್ತಿರ್ಬೇಕಾದ್ರೆ ನೋಡು ಪಶುವಣ್ಣ, ನೀನು ಗಿಫ್ಟ್ ತಂದಿರೋದೇನೋ ಒಳ್ಳೆ ವಿಷಯ, ಆದರೆ ಆ ಗಿಫ್ಟಿಂದ ಯಾರಿಗೂ ಬೇಜಾರಾಗಬಾರ್ದು, ನಾನೇನು ಅವರಿಬ್ಬರು ಮದುವೆ ಆದೆ, ಅವರಿಬ್ಬರು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡು, ಅದನ್ನು ಬಿಟ್ಬಿಟ್ಟು ಏನಾದ್ರು ತೊಂದರೆ ಮಾಡೋಕ್ಕೆ ಹೋದರೆ ನಾನಂತೂ ಸುಮ್ಮನೆ ಬಿಡಲ್ಲ ಅಂತ ವಾರನ್ ಮಾಡ್ತಾ ಇರ್ತಾಳೆ. ಆಗ ಪಶುಪತಿ ಹೇಳ್ತಾ ಇರ್ತಾನೆ ಏನಿಲ್ಲ ಇದು ಸರ್ಪ್ರೈಸ್ ಗಿಫ್ಟು ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸ್ವಾತಿ ಮನೆಯವರೆಲ್ಲರೂ ಸಹ ಸ್ಟೇಜ್ ಮೇಲೆ ಬಂದು ಸ್ವಾತಿಗೂ ವಂಶಿಗೂ ವಿಶ್ ಮಾಡ್ತಾ ಇರಬೇಕಾದ್ರೆ ಸ್ವಾತಿ ಅಮ್ಮ ಹೇಳ್ತಾ ಇರ್ತಾಳೆ, ನೋಡಪ್ಪ ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗಳು ತುಂಬ ಒಳ್ಳೆಯಳು, ಏನಾದರೂ ಸಣ್ಣ ತಪ್ಪು ಏನಾದರೂ ಮಾಡಿದರೆ ದಯವಿಟ್ಟು ಕ್ಷಮಿಸಪ್ಪ, ಸ್ವಲ್ಪ ಮುಂಗೋಪ ಆದರೆ ತುಂಬ ಒಳ್ಳೆಯಳು ನನ್ನ ಮಗಳು, ನೀವಿಬ್ಬರು 100 ವರ್ಷ ಸುಖವಾಗಿ ಬಾಳಿ ಅಂತ ಆಶೀರ್ವಾದ ಮಾಡಿ ಕಣ್ಣೀರಾಗ್ತಾ ಇರ್ತಾರೆ. ಹಾಗೆ ಅನ್ನೋದು ಕಡೆ ಅಜ್ಜಿನೂ ಬಂದು ಎಲ್ಲರಿಗೂ ಆಶೀರ್ವಾದ ಮಾಡಿಬಿಟ್ಟು ಎಲ್ಲರೂ ಸಹ ಮನೆಯವರು ತುಂಬ ಖುಷಿಯಿಂದ ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇದ್ರೆ ಸ್ವಾತಿ ಕಣ್ಣಲ್ಲಿ ತುಂಬ ಕಣ್ಣೀರು ಬರ್ತಾ ಇರುತ್ತೆ. ಅಷ್ಟೊತ್ತಿಗೆ ಸ್ಟೇಜ್ ಮೇಲೆ ರಾಗಿಣಿ ಬಂದು ಅವಳು ಸಹ ಕಂಗ್ರಾಚುಲೇಷನ್ ಅಂತ ಇಬ್ಬರಿಗೂ ವಿಶ್ ಮಾಡಿಬಿಟ್ಟು ಮೈಕ್ ಕೊಡಿ ಸ್ವಲ್ಪ ಅಂತ ಮೈಕ್ನ ತಗೊಂಡು ಹೇಳ್ತಾ ಇರ್ತಾಳೆ. ಈ ನವದಂಪತಿಗಳಿಗೆ ಸುಮ್ಮನೆ ವಿಶ್ ಮಾಡಿದರೆ ಏನು ಚೆನ್ನಾಗಿರುತ್ತೆ, ಸೊ ಒಂದು ಸೂಪರ್ ಆಗಿರೋ ಗೇಮ್ ಆಡೋಣ, ಏನಪ್ಪ ಅಂತಂದರೆ ಇಬ್ಬರು ಒಬ್ರನ್ನೊಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಾರೆ ಅಂತ ಟೆಸ್ಟ್ ಮಾಡೋಣ. ಸೊ ಹಾಗಾಗಿ ನಾನು ಮೊದಲದಾಗಿ ಸ್ವಾತಿ ಹತ್ರ ಕ್ವಶನ್ ಕೇಳ್ತೀನಿ. ಸ್ವಾತಿ ನಿಮಗೋಸ್ಕರ ಈ ಕ್ವಶನ್ ಏನು ಗೊತ್ತಾ, ವಂಶಿಯ ಫೇವ್ರೆಟ್ ಕಲರ್ ಯಾವುದು ಅಂತ ಅಂದಾಗ ಅವಳಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಆದರೂ ಏನೋ ಒಂದು ಅಂತ ಅನ್ಕೊಬಿಟ್ಟು ಬ್ಲ್ಯಾಕ್ ಅಂತ ಹೇಳ್ತಾ ಇರಬೇಕಾದ್ರೆ ಸರಿಯಾಗಿದೆ ಉತ್ತರ ಹೆಂಗೆ ವಂಶಿ ಹತ್ರ ಕೇಳೋಣ ಅಂತ ಅಂದ್ಬಿಟ್ಟು ವಂಶಿ ನಿಮ್ಮ ಫೇವ್ರೆಟ್ ಕಲರ್ ಯಾವುದು ಅಂತ ಕೇಳ್ತಿರ್ಬೇಕಾದ್ರೆ ಅಫ್ಕೋರ್ಸ್ ಬ್ಲ್ಯಾಕ್ ಅಂತ ಅಂದಾಗ ಸ್ವಾತಿಗೆ ಮತ್ತಷ್ಟು ಕೋಪ ಬರ್ತಾ ಇರುತ್ತೆ. ಮತ್ತು ರಾಗಿಣಿ ಹೇಳ್ತಾ ಇರ್ತಾಳೆ ವೆರಿ ಗುಡ್, ಸೂಪರ್, ಚೆನ್ನಾಗಿ ನೀನು ಅರ್ಥ ಮಾಡ್ಕೊಂಡಿದ್ದೆ, ಒಂದು ಪಾಯಿಂಟ್ ನೀನು ಸಿಕ್ತು ಅಂತ ಅಂದಾಗ ಎಲ್ಲರೂ ಸಿಕ್ಕಾಬಟ್ಟೆ ಕ್ಲಾಪ್ಸ್ ಆಗ್ತಾ ಇರಬೇಕಾದ್ರೆ ಈಗ ವಂಶಿ ಕ್ವಶನ್ ಕೇಳ್ತೀವಿ. ವಂಶಿ ಅವರೇ ಏನು ಗೊತ್ತಾ, ಸ್ವಾತಿಗೆ ಫೇವ್ರೆಟ್ ತಿಂಡಿ ಯಾವುದು ಅಂತ ಅಂದಾಗ ಅವನು ತುಂಬ ಯೋಚನೆ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಖಾರ ಆಗಿರೋ ಮೆಣಸಿಕಾಯಿ ಜೊತೆ ಐಸ್ ಕ್ರೀಮ್ ಅಂದರೆ ಅವಳಿಗೆ ತುಂಬ ಇಷ್ಟ ಅಂತ ಅಂದಾಗ ಸ್ವಾತಿಗೆ ಸಿಕ್ಕಾಪಟ್ಟೆ ಕೋಪ ಜೊತೆಗೆ ಊರಿನೂ ಹೊತ್ಕೋತಾ ಇರುತ್ತೆ. ಹೌದಾ, ಹಾಗಾದರೆ ನಿಮ್ಮ ಉತ್ತರ ಕರೆಕ್ಟ್ ಇದೆ ಹೆಂಗೆ ಕೇಳೋಣ ಅಂದ್ಬಿಟ್ಟು ಸ್ವಾತಿ ಕೇಳ್ತಿರ್ಬೇಕಾದ್ರೆ ಹೌದು ನನಗೆ ಖಾರ ಆಗಿರೋ ಮೆಣಸಿಕಾಯಿ ಬಜ್ಜಿ ಜೊತೆ ನನಗೆ ತಣ್ಣಗಿರೋ ಐಸ್ ಕ್ರೀಮ್ ತಿನ್ನೋದಂದರೆ ತುಂಬ ಇಷ್ಟ ಅಂತ ಅಂದಾಗ ಪರವಾಗಿಲ್ಲ, ತುಂಬ ಚೆನ್ನಾಗಿ ಇಬ್ಬರು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ರಾಗಿಣಿ ಅಂದು ಥರ್ಡ್ ಕ್ವಶನ್ ಕೇಳ್ತಾ ಇರ್ತಾಳೆ. ನೋಡಿ ಸ್ವಾತಿಯವರೇ, ನಿಮಗೆ ವಂಶಿಯವರ ಫೇವ್ರೆಟ್ ಸ್ಥಳ ಯಾವುದು ಅಂತ ಕೇಳಬೇಕಾದ್ರೆ ಅವಳಿಗೆ ಮತ್ತಷ್ಟು ಕೋಪ ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆ ಮತ್ತು ಸ್ವಾತಿನ ಕೇಳ್ತಾ ಇರ್ತಾಳೆ ವಂಶಿಯ ಫೇವ್ರೆಟ್ ಸ್ಥಳ ಯಾವುದು ಅಂತ ಅನ್ಬೇಕಾದ್ರೆ ದೇವಸ್ಥಾನ ಅಂತ ಅಂದಾಗ ವಂಶಿನ ಕೇಳ್ತಿರ್ಬೇಕಾದ್ರೆ ಹೌದು ನಾನು ಅವಾಗ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ, ಈ ರೋಡ್ ಮಧ್ಯೆ ಹಾಗೆ ಸೈಡಲ್ಲೆಲ್ಲ ಇರ್ತಲ್ಲ ದೇವಸ್ಥಾನ ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ತಾತನಿಗೆ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ತಾತ ಹೇಳ್ತಾ ಇರ್ತಾರೆ, ಅಲ್ಲ ಭವಾನಿ, ಒಂದು ದಿನನಾದರೂ ದೇವಸ್ಥಾನಕ್ಕೆ ಅಂತ ಓದೋನಲ್ಲ, ನೋಡ್ದ ಹೆಂಡ್ತಿನ ಬಿಟ್ಕೊಡ್ಬಾರ್ದು ಸೋಲ್ಬಾರ್ದು ಅಂತ ಯಾವ ರೀತಿ ಇವಾಗಲಿಂದಲೇ ಹೇಳ್ತಾ ಇದ್ದಾನೆ ಅಂತ ಇಬ್ಬರು ಖುಷಿ ಪಡ್ತಿರ್ಬೇಕಾದ್ರೆ ಪರವಾಗಿಲ್ಲ ಇಬ್ಬರು ಚೆನ್ನಾಗಿ ಉತ್ತರ ಹೇಳ್ತಿದ್ದೀರಾ ಅಂತ ಈ ಕಡೆ ರಾಗಿಣಿ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಕೇಳ್ತಾ
ಇರ್ತಾಳೆ, ನಿನ್ನ ಫೇವ್ರೆಟ್ ಹೀರೋ ಯಾರು ಅಂತ ಕೇಳ್ತಾ ಇರಬೇಕಾದ್ರೆ ವಂಶಿ ಇನ್ನೇನು ಸ್ವಾತಿಗೆ ಫೇವ್ರೆಟ್ ಹೀರೋ ನಾನೇ ಅಂತ ಅನ್ಬೇಕಾದ್ರೆ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಆದರೆ ತನ್ನ ಮನಸ್ಸಲ್ಲಿ ಸ್ವಾತಿ ಮಾತ್ರ ಹೇಳ್ಕೊತಾ ಇರ್ತಾಳೆ, ನನ್ನ ಫೇವ್ರೆಟ್ ಹೀರೋ ಯಾವತ್ತಿದ್ರು ನಮ್ಮ ಅಪ್ಪನೇ, ನೀನಾಗೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು. ಆದರೂ ಸಹ ಎಲ್ಲರ ಮುಂದೆ ನನ್ನ ಫೇವ್ರೆಟ್ ಹೀರೋ ಇವರೇ ಅಂತ ವಂಶಿನೇ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಮನೆಯವ್ರಿಗೆ ಎಲ್ಲರಿಗೂ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗೆ ಓಕೆ, ಲಾಸ್ಟ್ನೇ ಕ್ವಶನ್ ಏನು ಅಂತಂದರೆ ವಂಶಿದ ಫೇವ್ರೆಟ್ಟು ವೆಹಿಕಲ್ಸ್ ಯಾವುದು ಅಂತ ಅನ್ಬೇಕಾದ್ರೆ ಬೈಕ್ ಅಂತ ಅಂದಾಗ ವಂಶಿ ಅಫ್ಕೋರ್ಸ್ ನನಗೆ ಬೈಕ್ ಅಂದರೆ ತುಂಬ ಇಷ್ಟ ಅಂತ ಅಂದಾಗ ಈ ಕಡೆ ಇಬ್ಬರು ವಿನ್ ಆಗಿದ್ದಾರೆ, ಇಬ್ರಿಗೂ ಕಂಗ್ರ್ಯಾಚುಲೇಷನ್, ಸೂಪರ್ ಜೋಡಿ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಇಬ್ಬರು ಕೈ ಇಟ್ಕೊಂಡು ರಾಗಿಣಿ ಫೋಟೋ ತೆಗೆಸ್ಕೊಂಡು ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ. ರಾಂಗ್ ಉತ್ತರ ಕೊಟ್ಟಿದ್ದೀರಾ, ಆದರೂ ಸಹ ನಿಮ್ಗೆ ಅವಮಾನ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೂ ಸಹ ಇಬ್ಬರು ಮ್ಯಾನೇಜ್ ಮಾಡಿದ್ರಿ ಅಂತ ಹೇಳ್ಕೊಂಡು ಖುಷಿಯಿಂದ ಫೋಟೋ ತೆಗೆಸ್ಕೊತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.